ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಕುಡಿಯುವಂತಹ ಒಂದು ಅದ್ಭುತ ಪಾನೀಯದ ಬಗ್ಗೆ ತಿಳ್ಕೊಳ್ಳೋಣ. ಅದುವೇ ಕಾಫಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಸಿಕ್ಕರೆ ಮನಸ್ಸೇ ಹರ್ಷವಾಗಿರುತ್ತೆ ಅಲ್ವಾ? ಕಾಫಿಯ ಸುವಾಸನೆ ಮಾತ್ರವೇ ದೇಹಕ್ಕೆ ಹೊಸ ಚೈತನ್ಯವನ್ನು ಕೊಡೋದಕ್ಕೆ ಸಾಧ್ಯ. ಕಾಫಿಯಲ್ಲಿರುವ ಕ್ಯಾಫಿನ್ ನಮ್ಮ ಮೆದುಳನ್ನು ಚುರುಕಾಗಿರಿಸುತ್ತೆ. ಆದ್ದರಿಂದ ದಣಿವು ಕಡಿಮೆಯಾಗುತ್ತೆ ಮತ್ತು ಕೆಲಸ ಮಾಡಲು ಉತ್ಸಾಹ ಕೂಡ ಬರುತ್ತೆ. ಹೆಚ್ಚಿನ ಜನರು ಓದುವಾಗ, ಕೆಲಸ ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಕಾಫಿ ಕುಡಿಯೋದನ್ನು ಇಷ್ಟಪಡ್ತಾರೆ. ಕಾಫಿ ಕೇವಲ ರುಚಿಗೆ ಮಾತ್ರ ಅಲ್ಲ, ಇದರಲ್ಲಿ ಆರೋಗ್ಯಕರ ಪ್ರಯೋಜನಗಳು ಇವೆ. ಸರಿಯಾದ ಪ್ರಮಾಣದಲ್ಲಿ ಕಾಫಿ ಕುಡಿಯೋದ್ರಿಂದ ಗಮನ ಕೇಂದ್ರೀಕರಣ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಕೆಲವು ಅಧ್ಯಯನಗಳ ಪ್ರಕಾರ ಕಾಫಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹವನ್ನು ರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಯಾವುದೇ ಒಳ್ಳೆಯ ವಸ್ತುವನ್ನು ಹೆಚ್ಚು ಬಳಸಿದರೆ ಅದು ಹಾನಿಯಾಗಬಹುದು ಅಲ್ವಾ? ಹೆಚ್ಚು ಕಾಫಿ ಕುಡಿದ್ರೆ ನಿದ್ದೆ ಕಡಿಮೆಯಾಗಬಹುದು, ತಲೆನೋವು ಅಥವಾ ಒತ್ತಡ ಕೂಡ ಉಂಟಾಗಬಹುದು. ಆದ್ದರಿಂದ ದಿನಕ್ಕೆ 1 ಅಥವಾ 2 ಕಪ್ ಕಾಫಿ ಸಾಕು. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಫಿಗೆ ತುಂಬ ಪ್ರಸಿದ್ಧಿ ಇದೆ. ಚಿಕ್ಕಮಗಳೂರು ಮತ್ತು ಕೂರ್ಗಿನ ಕಾಫಿ ತೋಟಗಳು ದೇಶದಲ್ಲೇ ಪ್ರಸಿದ್ಧಿಯಾಗಿವೆ. ಅಲ್ಲಿನ ತಾಜಾ ಕಾಫಿಯ ಸುವಾಸನೆ ಮನಸ್ಸನ್ನು ಮೋಡಿ ಮಾಡುತ್ತೆ. ಕೊನೆಗೆ ಹೇಳೋದಾದರೆ, 1 ಕಪ್ ಕಾಫಿ ಕೇವಲ ಪಾನೀಯ ಅಲ್ಲ, ಅದು ಹಲವರ ದಿನದ ಸಂತೋಷ, ಚೈತನ್ಯ ಮತ್ತು ನೆಮ್ಮದಿಯ ಒಂದು ಭಾಗವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.